ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾವಿವತ್ತು ಕಡಲೆಕಾಯಿ ಪರ್ಸೆಗೆ ಹೊರಟಿದ್ದೀವಿ. ನಾವಿವತ್ತು ಮೆಟ್ರೋದಲ್ಲಿ ಹೋದ್ವಿ, ಹಾಗಾಗಿ ಗಾಡಿನ ಮೆಟ್ರೋ ಸ್ಟೇಷನಲ್ಲಿ ಹಾಕಿ ಮೆಟ್ರೋದಲ್ಲಿ ಹೋದ್ವಿ. ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ 5 o'clock ಆಗಿತ್ತು. ಅಷ್ಟರಲ್ಲಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೋಡಿ, ಇದು ಬೊಂಬೆ ಮಿಠಾಯಿ ಎಷ್ಟು ದಿನ ಆಗಿತ್ತು ನೋಡಿ ಗೊತ್ತಿಲ್ಲ, ನಾನಂತೂ ತುಂಬ ದಿನವೇ ಆಗಿತ್ತು ನೋಡಿ. ಹಾಗೆ ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಿ ದೊಡ್ಡ ಗಣಪತಿಗೆ ಕೈ ಮುಕ್ಕೊಂಡು ಹಾಗೆ ಮುಂದೆ ಹೋದ್ವಿ ಬುಲ್ ಟೆಂಪಲ್ ಹತ್ರ. ಈ ಥರ ಸ್ಟ್ಯಾಚ್ಯೂ ಎಲ್ಲ ಮೊದಲು ಇರಲಿಲ್ಲ, ಇವಾಗ ಮಾಡಿದ್ದಾರೆ ಅನ್ಕೋತೀನಿ. ನಾವು ಬಂದು ಆಲ್ಮೋಸ್ಟ್ ಒಂದು 6 years ಆಗಿದೆ ಅನ್ಕೋತೀನಿ. ಅದಾದಮೇಲೆ ಇವಾಗಲೇ ಬರ್ತಾ ಇರೋದು ನೋಡಿ. ಇವಾಗ ನಿಮಗೂ ಕೂಡ ದೇವ್ರನ್ನ ದರ್ಶನ ಮಾಡಿಸ್ತಾ ಇದ್ದೀನಿ. ಆಚೆಯಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ತುಂಬ ರಶ್ ಕೂಡ ಇತ್ತು ಕ್ಯೂ ಲೈನಲ್ಲಿ ಹೋಗಿ ದರ್ಶನ ಮಾಡಲಿಕ್ಕೆ. ಹಾಗೆ ನಾವು ಆಚೆಯಿಂದನೇ ದರ್ಶನನ ಮಾಡ್ಕೊಂಡ್ವಿ. ಹಾಗೆ ಅಲ್ಲಿ ಮುಂದೆ ಸ್ಟೇಜ್ ಹಾಕಿದ್ರು. ಮಾನು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ಲು ನೋಡಿ. ಹೇಗೆ ಆಟ ಆಡ್ತಾ ಇದ್ದಾಳೆ ಒಬ್ಬಳೆ. ಬಾ ಅಂದ್ರೂ ಬರ್ತಾ ಇರಲಿಲ್ಲ, ಅಲ್ಲಿಂದ ಒಬ್ಬಳೆ ಆಟ ಆಡ್ತಾ ಇದ್ಲು. ಜಾಕೆಟ್ ಬಿಚ್ಚು ಅಂತ ಹೇಳಿದ್ಲು, ನಾನು ಬೇಡ ಅಂದಿದ್ದಕ್ಕೆ ಅವಳೇ ಬಿಚ್ಕೋತಾ ಇದ್ದಾಳೆ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಕೆಳಗಡೆ. ತುಂಬ ಈ ಥರ ಆಟ ಆಡೋದೆಲ್ಲ ಇತ್ತು. ಅಲ್ಲೂ ಕೂಡ ತುಂಬ ರಶ್ ಕೂಡ ಇತ್ತು ಆಡಲಿಕ್ಕೂ ಸಹ. ಹಾಗೆ ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಈ ಥರ ಕಡಲೆಕಾಯಿ ಪರ್ಸೆದು ಎಲ್ಲ ಸ್ಟ್ಯಾಚ್ಯೂಗಳು ತುಂಬಾ ಮಾಡಿದ್ದಾರೆ ಇವಾಗ ನೋಡಿ. ಇದಂತೂ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಒಬ್ಬರು ಮಾರೋ ರೀತಿ ಹಾಗೆ ಎಲ್ಲ ತಗೊಳ್ಳೋ ರೀತಿ ಕೂಡ ಇದೆ. ಇದೇ ಥರ ತುಂಬ ಕೂಡ ಇತ್ತು. ಹಾಗೆ ಇವಾಗ ನಾವು ಕೆಳಗಡೆ ಬಂದ್ವಿ ನೋಡಿ. ಎಷ್ಟು ಜನ ಇದ್ದಾರೆ. ಸಂಜೆ ಆಗ್ತಾ ಜನ ಕೂಡ ಜಾಸ್ತಿ ಆಗ್ತಾರೆ. ನಮಗನ್ಸಿದ್ದೇನೆಂದರೆ ಇನ್ನೂ ಸ್ವಲ್ಪ ಬೇಗ ಬಂದು ನೋಡ್ಕೊಂಡು ಹೋಗ್ಬೋದಿತ್ತಂತ. ಯಾಕಂದರೆ ಅಷ್ಟು ಜನದಲ್ಲಿ ಅಷ್ಟು ಕ್ಲೀನಾಗಿ ಕೂಡ ನೋಡೋಕ್ಕಾಗಲ್ಲ. ಹಾಗಾಗಿ ನೋಡಿ ಇವಾಗ ಕೆಳಗಡೆ ಬಂದ್ವಿ. ಈ ಥರ ಕ್ರೌನ್ ತೊಗೊಂಡ್ಳು, ಅವಳ ಜೊತೆ ಅನು ಕೂಡ ತೊಗೊಂಡ್ರು. ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೈಟ್ ಆಗ್ತಾ ಅಂತೂ ತುಂಬ ಅದರಲ್ಲಿ ಲೈಟಿಂಗ್ಸ್ ಎಲ್ಲ ಬರ್ತಿದ್ರಿಂದ ಚೆನ್ನಾಗಿತ್ತು. ಹಾಗೆ ಈ ಥರ ಹೆಸರು ಕೂಡ ಹಾಕಿಸ್ಕೊಂಡ್ವಿ. ಇದಂತೂ ಅವರು 1-2 ನಿಮಿಷದಲ್ಲಿ ಒಂದೊಂದು ಬ್ಯಾಂಡ್ನ ರೆಡಿ ಮಾಡಿದ್ರು. ಅಷ್ಟು ಸ್ಪೀಡಾಗಿ ಮಾಡ್ತಾಯಿದ್ರು. ನಾವು ಒಂದು 5-6 ಮಾಡಿಸ್ಕೊಂಡ್ವಿ ಅನಿಸುತ್ತೆ. ಹಾಗೆ ಇವಾಗ ಇದೆಲ್ಲ ಸ್ವಲ್ಪ ಮಾನು ತೀಟಿಕೆ ಮಾಡ್ತಾಯಿದ್ಲು, ಅವಳು ಕೂಡ ಎತ್ಕೊಡ್ತಾಯಿದ್ಲು. ಲೆಟರ್ಸ್ಗಳದ್ದು ಮಣಿ ಹೇಳ್ತಾ ಇದ್ರೆ ಅವಳು ಕೂಡ ಎತ್ಕೊಡ್ತಾಯಿದ್ಲು. ಇದೆಲ್ಲ ಹಾಕ್ಸಿದ ಮೇಲೆ ಮಾನುಗೆ ಈ ಥರ ಫಸ್ಟ್ ಟೈಮು ಮೆಹಂದಿನ ಹಾಕಿಸ್ದೆ. ಅದು ನೀಟಾಗಿ ಕೂಡ ಅವಳಿಗೆ ಕಾಣಿಸ್ತಿರ್ಲಿಲ್ಲ, ಯಾಕಂದರೆ ಚಿಕ್ಕ ಪುಟ್ಟ ಕೈ ಇದ್ದಿದ್ದರಿಂದ. ನೋಡಿ ಇವರಿಬ್ರು ಸೇಮ್ ತೊಗೊಂಡಿದ್ರು, ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲಿಂದ ಬಂದು ನಾವು ಮಾನುಗೆ ಆಟ ಆಡ್ಸೋಣ ಅಂತ ಇದರಲ್ಲಿ ಇವಳು ಖಾರ ಹಾಡಿದ್ಲು. ಹಾಗೆ ಇಲ್ಲೇ ನೋಡಿ ತುಂಬ ಚೆನ್ನಾಗಿಯೇ ಇತ್ತು. ಎಲ್ಲ ಥರದ್ದು ಸಹ ಇತ್ತು ಆಟ ಆಡಲಿಕ್ಕೂ. ನಾವು ಕೂಡ ಜಾಯಿಂಟ್ ವೀಲ್ ಆಡಿದ್ದೆ. ಇದು ಜಾಯಿಂಟ್ ವೀಲ್ ಮೇಲಿಂದ ತೆಗ್ದಿದ್ದ ವಿಡಿಯೋ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ, ಎಷ್ಟು ಚೆನ್ನಾಗಿ ಅನಿಸ್ತಿದೆ. ನಾವು ಕೂಡ ಆಟ ಆಡಿ ತುಂಬ ಎಂಜಾಯ್ ಮಾಡಿದ್ವಿ. ನಮಗೂ ಕೂಡ ತುಂಬ ಖುಷಿ ಆಯಿತು. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನಾವು ಕೂಡ ಇವಾಗ ಮನೆಗೆ ಹೋದ್ವಿ. ನೋಡಿದ್ರಲ್ಲ ಈ ದಿನ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫ್ಯಾಮಿಲಿ. ಥ್ಯಾಂಕ್ ಯು.